ನೀವು ಬೆಳಗ್ಗೆ ನಮ್ಮ ದೆಹಲಿ ಪ್ರತಿನಿಧಿ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ಫಸ್ಟ್ ಲಿಸ್ಟ್ ಆದಾಗ ನಿಮ್ಮ ಹೆಸರೇ ಬಿಟ್ಟು ಹೋಗಿತ್ತು ಅಂತ ಹೇಳಿ. ಅದು ಏನಾಯ್ತು ಅಲ್ಲಿ? ಆ ನಂತರ ನಿಮ್ಮನ್ನು ಹೇಗೆ ಕರೆಸ್ಕೊಂಡ್ರು ಅಂತ ಹೇಳಿ? ಇಲ್ಲ, ಇದು ಜನವರಿಲೇ ಶುರು ಆಗುತ್ತೆ. ಕರ್ನಾಟಕದಿಂದ 7-8 ಜನ ಆರ್ಟಿಸ್ಟ್ಗಳು ಹೋಗ್ತಾ ಇರ್ತಾರೆ ಅಯೋಧ್ಯೆಗೆ. ನಾನು ಈ ದೇಶದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡಿದ್ರು ಯಾಕೆ ನನ್ನ ಕರಿತಿಲ್ವಲ್ಲ ಅಂತ ಒಂದು ಒಳಗೆ ಬೇಜಾರಾಗ್ತಿತ್ತು. ಜೊತೆಗೆ ನನಗೆ ನಾನೇ ಅನ್ಕೋತಾ ಇದ್ದೆ, 2 ದೊಡ್ಡ ಕೆಲಸ ಮಾಡಿ ದೇವ್ರು ಕೊಟ್ಟಿದ್ದಾರೆ, ಎಲ್ಲ ನನಗೆ ಬೇಕು ಅನ್ನೋ ದುರಾಸೆ ಬೇಡ ಬಿಡಪ್ಪ ಅಂತ ನನ್ನ ಪಾಡಿನ ಯಾರನ್ನೂ ಇದು ನೋಡಿ ಕೇಳಿ ತಗೊಳ್ಳೋದು ಯಾವತ್ತೂ ಕಲಾವಿದರಿಗೆ ಇಷ್ಟ ಆಗಲ್ಲ. ನಾನು ಬೇಕಾದ್ರೆ ರೀಚ್ ಮಾಡ್ಬೋದಿತ್ತು ಅವ್ರನ್ನ ಭೇಟಿ ಮಾಡಲಿಕ್ಕೆ ಯಾರನ್ನೇ ಆದರೂ ಇಂಡಿಯಾದಲ್ಲಿ. ಬಟ್ ನಾನು ಅದನ್ನು ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಯಾವತ್ತೂ. ಅದರಿಂದ ನನ್ನ ಪಾಡಿನ ಇದ್ದೆ. ಅಲ್ಲಿ ನಮ್ಮ IGNCA ಚೇರ್ಮನ್ ಇದ್ದಾರೆ ಸಚ್ಚಿದಾನಂದ ಜೋಶಿ ಅಂತ ಅವರು ಇಲ್ಲ ಅರುಣ್ ಇಲ್ವಲ್ಲ ಇಲ್ಲಿ, ಅವರು ಚೆನ್ನಾಗಿ ಮಾಡ್ತಾರಲ್ಲ ಯಾಕಿಲ್ಲ ಅಂತ ಕರೆಸ್ತಾರೆ ನನ್ನ. ಅವರೇ ಫ್ಲೈಟ್ ಬುಕ್ ಮಾಡಿ ನನಗೆ ಕರೆಸ್ತಾರೆ. ಅವರು ಕಮಿಟಿ ಇದರಲ್ಲಿ ಇರ್ತಾರೆ, ಮೆಂಬರಲ್ಲಿ, ಒಂದು ಸೆಲೆಕ್ಷನ್ ಕಮಿಟಿ ಮೆಂಬರಲ್ಲಿ ಕಲಾವಿದರು 7-8 ಜನ ಇರ್ತಾರೆ. ಅಲ್ಲಿ ಪದ್ಮವಿಭೂಷಣ್ ಸುದರ್ಶನ್ ಸಾಹು ಅವರು ಇರ್ತಾರೆ, ಮತ್ತು ರಾಜಸ್ಥಾನ ಅವರು ಇನ್ನೊಂದು 2-3 ಜನ ಕಲಾವಿದರು ಇರ್ತಾರೆ, ಒಡಿಸ್ಸಾದಿಂದ ಬಂದಿರ್ತಾರೆ, ಕರ್ನಾಟಕದವ್ರು ನಾವು ಅಷ್ಟು ಜನ ಇರ್ತೀವಿ. ಈ ರೀತಿ ನೆನೆಸ್ಕೊಂಡು ಕರೆಸ್ತಾರೆ. ಕೊನೆಗೆ ಅಲ್ಲಿ ನಮ್ಮ ಹಿಂದಿನ ಕೆಲಸಗಳನ್ನ ತೋರಿಸಿ ನಾವು ಹೇಳಬೇಕಾಗಿರುತ್ತೆ. ಬಟ್ ನನ್ನ ಮಾತು ಸಹ ಸ್ವಲ್ಪ ಜನಕ್ಕೆ ಅಲ್ಲಿ ಇಷ್ಟ ಆಗಿತ್ತು. ನನ್ನ ಪ್ರೋಸೆಸ್ ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂತ. ಜೊತೆ ಒಂದು ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಯಾವತ್ತೂ ಟ್ರೈ ಮಾಡ್ತೀನಿ. ಬರೀ ನಾನು ಹಿಂದೆ ಹೆಂಗೋ ಮಾಡಿದೆ ಅದೇ ರೀತಿ ಮಾಡಬೇಕು ಅನ್ನೋಕ್ಕಿಂತ ಒಂದು ಇಂಟ್ರ್ಯಾಕ್ಷನ್ ಯಾವತ್ತೂ ನಾನು ಪ್ರಯತ್ನ ಪಡ್ತೀನಿ ಜೊತೆ. ಆ ವಿಷಯ ಹೇಳಿದಾಗ ಅಲ್ಲಿ ಟ್ರಸ್ಟ್ ಅವರು ಸಹ ಈ ಹುಡುಗನಲ್ಲಿ ಏನೋ ಒಂದು ವೇಗ ಇದೆ ಅಂತನೋ ಅಥವಾ ಏನೋ ಒಂದು ಬೇರೆ ಇದೆ ಅಂಶ ಅಂತೇಳಿ ನನಗೆ ಒಂದು ಅವಕಾಶ ಕೊಟ್ಟು, ನಾನೇ ಯಂಗೆಸ್ಟ್. ಹೌದಾ, ನಾನು ಅದೇ ಕೇಳಬೇಕು ಅಂದ್ಕೊಂಡಿದ್ದೆ. ಅವರು ಮತ್ತು ಸತ್ಯನಾರಾಯಣ ಪಾಂಡೆ ಅವರೆಲ್ಲ 60+ ಇದ್ದಾರೆ, ನಾನೇ ಯಂಗೆಸ್ಟ್ 40+. ಸೊ ಈ ರೀತಿ ಏಪ್ರಿಲ್ನಲ್ಲಿ ಫೈನಲೈಸ್ ಆಗುತ್ತೆ. ಅದು ಲಾಸ್ಟ್ ಮೀಟಿಂಗ್. ಅವತ್ತು ವರ್ಕ್ ಆರ್ಡರ್ ಕೊಡಬೇಕು, ಸೆಲೆಕ್ಟ್ ಮಾಡಿ ಆಗ ಮಾತ್ರ ಹೋಗ್ತೀನಿ. ಅದಕ್ಕೂ ಮುಂಚೆ 3 ಮೀಟಿಂಗ್ ಆಗಿರುತ್ತೆ ಎಲ್ಲ ಕಲಾವಿದರದ್ದು, ಆಗ ನಾನು ಇರಲ್ಲ. ಅವಾಗ ನೀವು ಇರಲ್ಲ ಅಂದರೆ ರಾಮನೇ ಕರೆಸ್ಕೊಂಡ ಅಂತೀರಾ? ಅದು ನಿಜ ಮೇಡಮ್. ಅದು ಅವರು ಈಗ ನೋಡಿ ನಮ್ಗೆ ಬೇಕು ಅಂದ್ರೆ ಸಿಗೋವಂಥದ್ದಲ್ಲ ಇವೆಲ್ಲ. ನಮ್ಗೆ ಬೇಕು ಅಂದ್ರೆ ಸಿಗೋವಂಥಲ್ಲ. ಈ ಸಮಯಕ್ಕೆ ನಾನು ಶಿಲ್ಪಿಯಾಗಿ ನಿಂತು ಆ ಸಮಯಕ್ಕೆ ಅವಕಾಶ ಸಿಕ್ಕಿರೋದಾಗಲಿ, ಆ ಅವಕಾಶನ ಬಳಸ್ಕೊಂಡಿರೋದಾಗಲಿ, ಅವ್ರ ನನ್ನ ಕೈಲಿ ಮಾಡಿಸ್ಕೊಂಡಿರೋದಾಗಲಿ ಎಲ್ಲ ಆಲ್ರೆಡಿ ರಿಟರ್ನ್ ಇದು. ಸೊ ಈಗ ನಿಮ್ಮ ಮುಂದೆ ಕೂತಿರೋದು ಅದು ಆಗೋಗಿದೆ, ಎಲ್ಲ ಮೊದಲೇ ಬರ್ದಿತ್ತು ಆಗಿದೆ, ಈಗ ನಿಮ್ಮ ಮುಂದೆ ಕೂತಿದ್ದೀನಿ ಅಷ್ಟೇ. ನಿಜ. ರಾಮನ ಮೂರ್ತಿಯನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು 3 ಜನರಿಗೆ, ಅಷ್ಟು ಜನ ಕಲಾವಿದರೆಲ್ಲ ಬಂದಿರ್ತಾರೆ ಇಲ್ಲಿಗೆ. ಹೌದು 3 ಜನಕ್ಕೆ ಸಿಕ್ಕತ್ತೆ. ಸುಮಾರು 7-8 ಜನದಲ್ಲಿ ಇನ್ನೂ ಜಾಸ್ತಿನೇ ಇರ್ತಾರೆ. ಅದು 1000ದಿಂದ ಬಂದಿರ್ತದೆ 7-8ಕ್ಕೆ. 7-8ರಲ್ಲಿ 3 ಜನ ಕೊಡ್ತಾರೆ, 3ರಲ್ಲಿ ನಾವೊಬ್ಬರು. ಅದೇ ಖುಷಿ ಇತ್ತು ಫಸ್ಟು. ಈ ಅವಕಾಶ ಒಂದು ಸ್ಟೆಪ್ ಹತ್ರ ಹೋಗಿದ್ದೀವಿ, ಇನ್ನೊಂದು ಸ್ಟೆಪ್ಪೇ ಬಾಕಿ ಸೆಲೆಕ್ಷನ್ ಆಗಬೇಕಾಗಿರೋದು. ಜೊತೆಗೆ ಅಲ್ಲಿ ಬಿಳಿ ಮಗು ಮುಂದೆ ನಾವು ಕಪ್ಪು ಮಗುಗೆ ಗೆಲ್ಲಿಸ್ಕೊ ಬರಬೇಕು. ಯಾಕಂದರೆ ವೈಟ್ ಮಾರ್ಬಲಲ್ಲಿ ಮಾಡ್ತಾರೆ. ಸಾಮಾನ್ಯ ಬಿಳಿ ಮಗು ಯಾವಾಗಲೂ ಆಕರ್ಷಿತವಾಗಿರುತ್ತೆ. ಸೊ ಬಿಳಿ ಮಗು ಜೊತೆ ಕಪ್ಪು ಮಗು ಒಂದು. ಬಟ್ ನಾನು ಅಬ್ಸರ್ವ್ ಮಾಡಿದ ಅಯೋಧ್ಯೆಯಲ್ಲಿ ಎಲ್ಲ ಪಿಂಕ್ ಇರ್ಬೋದು, ಲೈಟ್ ಪಿಂಕ್ ಗ್ರಾನೈಟ್ಸ್ ಇರ್ಬೋದು, ಸ್ಯಾಂಡ್ ಸ್ಟೋನು, ಮಾರ್ಬಲ್ ಎಲ್ಲ ಕಡೆ ಇದೆ. ಬಟ್ ಎಲ್ಲೂ ಬ್ಲ್ಯಾಕ್ ಸ್ಟೋನ್ ಯೂಸ್ ಆಗಿಲ್ಲ. ಗರ್ಭಗುಡಿಲಿ ಮಾತ್ರ ಇವರು ಅಷ್ಟು ಚೆನ್ನಾಗಿ ನಿಂತಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.